ಡಾಗ್ ಸತೀಶ್ ಅಂತಾನೆ ಏನು ಬಿಗ್ ಬಾಸ್ನಿಂದ ಖ್ಯಾತಿಯಾದಂಥವ್ರು ಅಂದರೆ ಸಾಕಷ್ಟು ಬಾರಿ ಒಂದು ರೀತಿ ಕಾಂಟ್ರವರ್ಸಿಲೇ ಕೂಡ ಸಿಗಾಕೊಳ್ತಿರ್ತಾರೆ. ಈಗ ಅವ್ರ ವಿರುದ್ಧ ಮತ್ತೆ ಸುದೀಪ್ ಫ್ಯಾನ್ಸು ಕೂಡ ಈಗಾಗಲೇ ತಿರುಗಿ ಬಿದ್ದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೂ ಕೂಡ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಏನು ಸರ್ ಇದು ಕಾಂಟ್ರವರ್ಸಿ ಅಂತ ಹೇಳಿ? ಸರ್, ಅವನಿಗೆ ಇಂಥ ಕಾಂಟ್ರವರ್ಸಿ ಮಾಡೋ ಹುಚ್ಚತಾನ ಸರ್. ಅವನಿಗೆ ಹುಕ್ ಆರ್ ಕ್ರುಕ್, ನಾನು ಒಂದು ಫೇಮಲ್ಲಿರಬೇಕು, ನೇಮಲ್ಲಿರಬೇಕು ಸರ್, ಆ ಥರ ಇರಬೇಕು, ಒಳ್ಳೆ ರೀತಿಲಿ ಇರಲಿ. ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡೋದು ತುಂಬ ತೀರಾ ಅಸಹ್ಯ ಅನಿಸುತ್ತೆ ಸರ್. ಇಂಥ ಕಿತ್ತೋದು ಮೆಂಟಾಲಿಟಿ ಕ್ಯಾರೆಕ್ಟರ್ ಇರೋವಂಥ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಯಾಕೆ ಅಂದಾಗ ನಮ್ಮ ಕರ್ನಾಟಕದ ಮೇರು ನಟರು ಸುದೀಪ್ ಸರ್, ಅಂಥವ್ರ ಸಾಂಗ್ಗೆ ಇವನ್ನೆಲ್ಲೋ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅದು ಸುದೀಪ್ ಸರ್ ಸಾಂಗ್ ಹಾಕ್ಕೊಂಡ್ರೆ ನನಗೆ ಪರ್ಸನಲಿ ಬೇಜಾರಾಯಿತು. ನಾನೇನು ಅವನಿಗೆ ಕಮೆಂಟು ಮಾಡಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ರೆಸ್ಪಾಂಡ್ ಮಾಡದಿರೋ ಕಾರಣ ನಾವು ಸ್ಟೇಷನ್ಗೆ ಬಂದು ಲೀಗಲಿ ಅದೇನಾಗುತ್ತೋ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅದಕ್ಕೂ ಒಂದು ಬಗ್ಗಿಲ್ಲ ಅಂದಾಗ ನಾವು ಡೆಫಾಮೇಷನ್ ಕೇಸ್ ಆಗೋಕ್ಕೆ ರೆಡಿ ಆಗಿದ್ದೀವಿ ಇವತ್ತು. ಯಾಕಂದರೆ ಇದು ಒಂದು ಸತಿ ಸರಿ, ಎರಡು ಸತಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದರೆ ಯಾರಾದರೂ ಒಬ್ಬರು ಕಡಿವಾಣ ಹಾಕಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿರೋವಂಥ ವ್ಯಕ್ತಿಗಳು, ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ಮೊದಲಲ್ಲ, ಈಗ ಇತ್ತೀಚಿನ ದಿನಗಳೇ ಅಂದರೆ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಅಲ್ಲಿರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು, ಮತ್ತು ನೀವು ಹೇಳ್ದಂಗೆ ಬೇರೆ ಬೇರೆ ನಟರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಇದೆಲ್ಲ ಸಾಕಷ್ಟು ಕಾಂಟ್ರವರ್ಸಿ ಆಗ್ತದೆ. ಏನಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವರೇನು ಅಂತ ಹೇಳಿ? ಸರ್, ಇಲ್ಲ ಸರ್, ಅವನಿಗೆ ಕರೆಕ್ಟಾಗಿ ಇನ್ನೂ ಒದೆ ಬಿದ್ದಿಲ್ಲ ಸರ್. ಎಲ್ಲ ಫ್ಯಾನ್ಸು ತಿರುಗಿ ಬಿದ್ದು ಒಂದು ಸತಿ ರೋಡಲ್ಲಿ ನಿಲ್ಸ್ಕೊಂಡು ಉಚ್ಚನೆ ಹೊಡೆದಂಗೆ ಹೊಡಿತಾರಲ್ಲ ಸರ್. ಹೊಡೆದಾದ ಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ ಅನಿಸುತ್ತೆ. ಬಹುಶಃ ಅದಾದಮೇಲೂ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವ್ರಿಗೊಬ್ಬ ಮಗ ಇದ್ದಾನೆ. ನಾವು ಒಂದು ಇಂಟರ್ವ್ಯೂ ಮಾಡಿದಾಗ ಅವ್ನು ಹೇಳಿದ್ವಿ, ನಿನಗೊಬ್ಬ ಮಗ ಇದ್ದಾನೆ, ಅವ್ನ ಫ್ಯೂಚರ್ನ ನೋಡಿಕೊಂಡು ಅವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆದರೂ ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡಬೇಡ ಅಂತ ಹೇಳಿದ್ಮೇಲೂ ಈ ಥರ ಮಾಡ್ಕೊಂಬರ್ತಾ ಇದ್ದಾನೆ. ಅದೆಲ್ಲೋ ತೀರಾನೇ ತಪ್ಪು ಬೀಳುತ್ತೆ ಸರ್. ಇಷ್ಟಲ್ಲೇ ಅವ್ನಿಗೆ ಹಿಂಗೆ ಆಡ್ತಾ ಇದ್ದರೆ ಫ್ಯಾನ್ಸೇ ಕೊಡ್ತಾರೆ ಅವ್ನು ರೋಡಲ್ಲಿ ಸರ್. ಸರ್, ಈಗ ಸುದೀಪ್ ಸರ್ ಗಮನಕ್ಕೆ ಏನಾದ್ರು ಬಂದಿದೆಯಾ ಈ ವಿಚಾರ ಅಂತ ಏನು ಹೇಳಿಲ್ಲ ಸರ್? ಸುದೀಪ್ ಸರ್ ವಿಷಯಕ್ಕೇನೂ ಬಂದಿಲ್ಲ. ನನಗೆ ಅದು ನೆನೆ ನೋಡಿ ಪರ್ಸನಲಿ ಬೇಜಾರಾಗಿ ಅವ್ನಿಗೆ ಫೋನು ಮಾಡಿದ್ದೀನಿ. ಫೋನ್ ಎತ್ತಕ್ಕೂ ಅವ್ನಿಗೆ ತಾಕತ್ತಿಲ್ಲ, ಮಾತಾಡೋಕ್ಕೂ ಅವ್ನಿಗೆ ತಾಕತ್ತಿಲ್ಲ. ಹಂಗಿದ್ದಾಗ ಈ ಥರ ಎಲ್ಲ ವಿಷಯಗಳು ಮಾಡೋದೆಲ್ಲ ತೀರಾ ತಪ್ಪನ್ನಿಸ್ತು. ಸೊ ಅದಕ್ಕೆ ಅದೇನು ಕಾನೂನು ರೀತಿ ನಾವು ನಡೀತೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನಂತ ಹೇಳಿದ್ದಾರೆ ಪೊಲೀಸರು? ಅವರು ಸ್ಟೇಷನ್ ಕರೆಸಿ ಅವ್ನು ಮಾತಾಡಿಸಿ ಆ ವಿಡಿಯೋ ಡಿಲೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಮಾಡಿಲ್ಲ ಅಂದರೆ ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಸರ್. ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರ ಮಾತು. ಅಂದರೆ ಅವರಿಗೆ ಕಾನೂನು ಮುಖಾಂತರ ನಾವೆಲ್ಲರೂ ಕೂಡ ಉತ್ತರವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್ ಗ್ಯಾಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.